ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಇಲ್ಲಿನ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಆಗಮಿಸಿದರು. ಈ ಸಮಯದಲ್ಲಿ ಪರ್ಯಾಯ ಶ್ರೀಪಾದದ್ವಯರ ಜೊತೆ ಶ್ರೀಕೃಷ್ಣನ ದರ್ಶನ ಪಡೆದುಕೊಂಡರು. ಬಳಿಕ ನಡೆದ ಸಂತ ಸಂದೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನ ಚಾದಿರ್ನ ಚ ಸಂಪ್ರತಿಷ್ಠಾ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶ್ರೀಮಠದ ಗೌರವವನ್ನು ನೀಡ್ತಾ ಇದ್ದಾರೆ. ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಎನ್ನುವಂತಹ ಆದಿಚುಂಚನಗಿರಿ ಸ್ವಾಮಿಗಳವರು ನಮ್ಮ ಪುತ್ತಿಗೆ ಮಠಕ್ಕೆ ಅತ್ಯಂತ ಆಪ್ತರಾದಂಥ ಸ್ವಾಮಿಗಳವರು. ಇವರ ಗುರುಗಳು ಕೂಡ ಬಾಲಗಂಗಾಧರನಾಥ ಸ್ವಾಮಿಗಳವರು ನಮಗೆ ಸುಮಾರು 40 ವರ್ಷಗಳಿಂದ ಅವರ ಒಡನಾಟ ಇತ್ತು. ಕೈಲಾಸಾಶ್ರಮದಲ್ಲಿ ತಿರುಚಿ ಸ್ವಾಮಿಗಳ ಸನ್ನಿಧಿಯಲ್ಲಿ ಅವರು ಅಭ್ಯಾಸವನ್ನು ಮಾಡ್ತಾ ಇರುವಾಗಲೇ ನಮಗೆ ಅತ್ಯಂತ ಆಪ್ತರಾಗಿದ್ದು ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ನಮ್ಮ ಮಠದ ಸುಗುಣಮಾಲಾ ಪತ್ರಿಕೆಯ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದು, ನಮ್ಮ ಹಿಂದಿನ ಪರ್ಯಾಯಗಳಲ್ಲಿ ಅವರು 2 ಪರ್ಯಾಯಗಳಲ್ಲಿಯೂ ಕೂಡ ಆಗಮಿಸಿದ್ದು, ಇವತ್ತು ಅವರ ಪ್ರತಿನಿಧಿಯಾಗಿ ನಿರ್ಮಲಾನಂದನಾಥ ಸ್ವಾಮಿಗಳವರು ಬಂದದ್ದು ನಮಗೆ ಅತ್ಯಂತ ಸಂತೋಷವನ್ನು ನೀಡಿದೆ. ನಮ್ಮ ಪರ್ಯಾಯವನ್ನು ನಾವು ಆನಂದ ತೀರ್ಥರ ಮುಖಾಂತರ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತ ನಮ್ಮ ಸಂಪ್ರದಾಯ. ಅದರಂತೆ ಇವತ್ತು ನಿರ್ಮಲಾನಂದ ತೀರ್ಥರ ಮುಖಾಂತರ ಸಮರ್ಪಣೆಯಾಗ್ತಾ ಇದೆ. ಹಾಗಾಗಿ ನಮ್ಮ ವಿದ್ವಾಂಸರು ಹೇಳುವಾಗಲೇ ಆನಂದ ತೀರ್ಥ ಅಂತೇಳಿ ಹೇಳಿಬಿಟ್ರು. ಅವರ ಹೆಸರನ್ನು ಹೇಳುವಾಗಲೇ ನಿರ್ಮಲಾನಂದ ತೀರ್ಥ ಸ್ವಾಮಿಗಳು ಅಂತ ಹೇಳಿ ಅವರ ಬಾಯಲ್ಲಿ ಬಂತು. ಅದರ ಅರ್ಥ ಆನಂದ ತೀರ್ಥರ ಒಂದು ಪ್ರತಿನಿಧಿಯಾಗಿ ಇವತ್ತು ನಿರ್ಮಲಾನಂದನಾಥ ಸ್ವಾಮಿಗಳವರು ಇಲ್ಲಿಗೆ ಆಗಮಿಸಿ ಈ ರಾಜಾಂಗಣದಲ್ಲಿ ನಿರಂತರ 2 ವರ್ಷ ನಡೆಕೊಂಡು ಬಂದಂತಹ ಈ ಕಾರ್ಯಕ್ರಮವನ್ನು ಇವತ್ತು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ನನಗೆ ಇದು ವೇದಿಕೆಯ ಕೊನೆಯ ಕಾರ್ಯಕ್ರಮ ಅಂತ ಅರಿವಿರಲಿಲ್ಲ. ಕಳೆದ 1 ತಿಂಗಳಿನಿಂದ ಕೊನೆಯ ಪಕ್ಷ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬರಬೇಕು, ಶ್ರೀಗಳ ದರ್ಶನವನ್ನು ಮಾಡಬೇಕು, ಕೃಷ್ಣನ ದರ್ಶನ ಮಾಡಬೇಕು ಅಂತ ಮಹದಾಸೆ ಇತ್ತು. ನಾನಾ ಕಾರಣಗಳಿಗೋಸ್ಕರ ಅದು ಹಾಗೆಯೇ ಮುಂದೆ ಹೋಗ್ತಾ ಇತ್ತು. ಹೇಗೋ ಏನೋ ಗೊತ್ತಿಲ್ಲ, ಇವತ್ತು ಈ ಕಾರ್ಯಕ್ರಮ ನಿಗದಿಯಾಗಿರ್ತಕ್ಕಂತಹದ್ದು ಒಂದು ರೀತಿಯಲ್ಲಿ ಒಂದು ಸಂತೋಷ ನನಗೆ ಆಗಿದೆ. ಒಂದು ವೇಳೆ ಇವತ್ತು ಬಾರದೇ ಹೋಗಿದ್ದಿದ್ದರೆ ನನಗೆ ತುಂಬ ನೋವಾಗ್ತಿತ್ತು. ಪೂಜ್ಯ ಸ್ವಾಮೀಜಿಯವರು, ನಾನು ಪ್ರಾರಂಭದಲ್ಲಿ ಹೇಳಿದೆ, ಆಧುನಿಕ ಕಾಲದ ಮಠಗಳಿಗೆ ಯತಿಗಳಿಗೆ ಮಾರ್ಗದರ್ಶಕರು. ಮಠಗಳ ಸಂಪ್ರದಾಯಗಳು ನಿಮಗೆ ಗೊತ್ತಿದೆ. ಆ ಸಂಪ್ರದಾಯಗಳು ಎಷ್ಟೇ ಇದ್ರೂ ಕೂಡ ಅದನ್ನೇ ಗೌರವಿಸಿ ಮುಂದೆ ಹೋಗ್ತಕ್ಕಂಥ ಭಕ್ತರು ಕೂಡ ಇದ್ದಾರೆ. ಬೆಲ್ಲದ ಅಚ್ಚು ಹಾಕ್ತಿರ್ತಾರೆ, ನಿಮಗೆ ಗೊತ್ತು. ಆ ಅಚ್ಚು ಹೇಗಿರುತ್ತೋ ಪಾಕ ಬಿಟ್ಟರೆ ಬೆಲ್ಲವೂ ಕೂಡ ಅದೇ ರೀತಿ ಈಚೆಗೆ ಬರುತ್ತೆ. ಆಧುನಿಕ ಕಾಲ ಯಾವ ಮಟ್ಟಕ್ಕೆ ಹೋಗ್ತಿದೆ, ಆಧುನಿಕತೆಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ನಮ್ಮ ತನಗಳನ್ನು ಧರ್ಮವನ್ನು ಹೇಳುವ ರೀತಿಯನ್ನು ಬದಲಾಯಿಸಿಕೊಡದೆ ಹೋದದ್ದೇ ಆದರೆ ನಮ್ಮ ಹುಡುಗರು ಯುವಕರು ದಾರಿ ತಪ್ಪಿ ಹೋಗ್ತಾರೆ, ನಮ್ಮಿಂದ ವಿಮುಖರಾಗಿ ಹೋಗ್ತಾರೆ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತೇನೆ, ವಿ ಶುಡ್ ಟೀಚ್ ಅವರ್ ಧರ್ಮ, ಅವರ್ ವೇದಾಂತ ಇನ್ ಮಾಡರ್ನ್ ಲ್ಯಾಂಗ್ವೇಜ್ ಅಂತ. ವಾಟ್ ಡಸ್ ಇಟ್ ಮೀನ್? ನಾಟ್ ಇನ್ ದ ಲ್ಯಾಂಗ್ವೇಜ್ ಆಫ್ ಇಂಗ್ಲೀಷ್ ಆರ್ ಮಾಡರ್ನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಅದಲ್ಲ. ವಿಜ್ಞಾನ ಅಂತಲೂ ಕೂಡ ಅಲ್ಲ. ನಮ್ಮ ಜ್ಞಾನಕ್ಕೆ ಸಾವು ಖಂಡಿತ ಇಲ್ಲ. ಜ್ಞಾನಕ್ಕೆ ಸಾವು ಆಯಿತು ಅಂತಂದರೆ ಬೇರೆ ಇನ್ಯಾವುದಕ್ಕೆ ಬದುಕು ಇರ್ತದೆ. ಯಾವ ರೀತಿಯಲ್ಲಿ ಜನಗಳ ಹತ್ತಿರ ಧರ್ಮವನ್ನು ತೆಗೆದುಕೊಂಡು ಹೋಗಬೇಕೋ, ಯಾವ ರೀತಿಯಲ್ಲಿ ಬೋಧಿಸಬೇಕೋ ಅಂತಹದೊಂದು ಕ್ರಿಯೆಯನ್ನು ಪ್ರಾರಂಭ ಮಾಡಿದಂಥವರು ನಮ್ಮ ಪೂಜ್ಯ ಸುಗುಣೇಂದ್ರ ತೀರ್ಥ ಮಹಾಸ್ವಾಮೀಜಿಯವರು. ಅದಕ್ಕಾಗಿ ಬಹುವಾಗಿರ್ತಕ್ಕಂಥ ಗೌರವ ಅವರ ಮೇಲೆ ನಮಗೆ. ಕೊನೆಯ ದಿನಗಳು ಬರ್ತಿದೆ, ಪರ್ಯಾಯವನ್ನು ಇನ್ನೊಬ್ಬರಿಗೆ ವಹಿಸ್ಕೊಡ್ತಕ್ಕಂತಹದ್ದು. ಬಹುಶಃ ಬೇರೊಂದು ವಲಯದಲ್ಲಿ ಆಗಿದ್ದಿದ್ರೆ ಆ ಭಾವನೆಗಳು ಮಾತುಗಳು ಹೇಗಿರ್ತಿದ್ದೋ ಗೊತ್ತಿಲ್ಲ. ಆದರೆ ಶ್ರೀಕೃಷ್ಣ ಅವನ ಸೇವೆಗಾಗಿ ಕೊಟ್ಟಂಥ ಒಂದು ಬಹುದೊಡ್ಡ ಕರ್ತವ್ಯ ಅಂತ ಭಾವಿಸಿ ಪೂಜ್ಯ ಸ್ವಾಮೀಜಿಗಳು ಈ 2 ವರ್ಷ 4ನೇ ಬಾರಿಗೆ ಪರ್ಯಾಯದ
ಪರ್ಯಾಯದ ಜವಾಬ್ದಾರಿನ ವಹಿಸಿಕೊಂಡು ಆಧುನಿಕ ಜಗತ್ತಿನ ಜನಗಳಿಗೆ ಸೇವೆಯ ಮಹತ್ತನ್ನು ತಿಳಿಸಿಕೊಟ್ಟಿದ್ದಾರೆ. ಭಕ್ತಿಯ ಮಹತ್ತನ್ನು ಕೂಡ ತಿಳಿಸಿಕೊಡೋದ್ರ ಜೊತೆಯಲ್ಲಿ ಜ್ಞಾನದ ಅವಶ್ಯಕತೆಯನ್ನು ಕೂಡ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ತ್ರಿವೇಣಿ ಸಂಗಮ, ಒಂದು ಕಡೆ ಸೇವೆ, ನಿಷ್ಕಾಮವಾದಂಥ ಸೇವೆ. ಯಾಕೆಂದರೆ ಈ ಭೂಮಿ ಮೇಲೆ ನಾವು ಹುಟ್ಟಿ ಬಂದ ಮೇಲೆ ಕರ್ಮವನ್ನು ಮಾಡದೇನೆ ಬದುಕನ್ನು ನಡೆಸಲಿಕ್ಕೆ ತುಂಬ ಕಷ್ಟ. ಅದನ್ನೇ ಉಪನಿಷತ್ತಲ್ಲೂ ಕೂಡ ಹೇಳಿದರು, ಕುರ್ವನ್ಯೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಗಂ ಸಮಾಹ ಏವಂ ತ್ವಯೇನ ಅನ್ಯತೆ ದಾಸ್ತಿ ನ ಕರ್ಮ ಲಿಪ್ಯತೆ ನರೇ. ಸನ್ಯಾಸ ಮಾರ್ಗದಲ್ಲಿ ಹೊರಟಂಥವ್ರಿಗೆ, ಜ್ಞಾನ ಮಾರ್ಗದಲ್ಲಿ ಹೊರಟಂಥವ್ರಿಗೆ ಕರ್ಮಗಳು ಬಂಧಿಸ್ತವೆ ಅಂತ ಒಂದು ಮಾತು ಏನಿದೆಯಲ್ಲ, ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಉಪನಿಷತ್ತಲ್ಲಿ ಹೇಳಿದ ಮಾತು, 100 ವರ್ಷ ಬದುಕ್ತಕ್ಕಂಥ ಮನುಷ್ಯನಿಗೆ ಕರ್ಮವನ್ನು ಮಾಡಿ, ಕೃಷ್ಣನು ಅದನ್ನೇ ಗೀತೆಯಲ್ಲಿ ಹೇಳಿದನು, ಉಪನಿಷತ್ತಲ್ಲೂ ಕೂಡ ಹೇಳಿದರು, 100 ವರ್ಷ ಇಲ್ಲಿ ಬದುಕಬೇಕು. ಆದರೆ ಬದುಕಬೇಕಾದ್ರೆ ಯಾವ ರೀತಿ ಸುಂದರವಾಗಿ ಬದುಕಲಿಕ್ಕೆ ಸಾಧ್ಯ? ಕರ್ಮಗಳನ್ನು, ನಮ್ಮ ಡ್ಯೂಟಿಯನ್ನು, ನಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತಾನೇ ಮಾಡಬೇಕು. ಆದರೆ ಮಾಡುವ ಕರ್ಮ ಹೇಗಿರಬೇಕು? ಕೃಷ್ಣಾರ್ಪಣ ಮಸ್ತು ಅನ್ನುವ ರೀತಿಯಲ್ಲಿ ಕರ್ಮಗಳಿದ್ದದ್ದಾದರೆ ಅಂತಹದ್ದು ನಮಗೆ ಅಂಟೋದಿಲ್ಲ. ಇಲ್ಲ ನಮಗಾಗಿ ಅಂತ ಓದದ್ದಾದರೆ, ಕೈಗೆ ಎಣ್ಣೆಯನ್ನು ಸವರ್ಕೊಳ್ಳೋದ್ರೆ ಹಲಸಿನ ಹಣ್ಣನ್ನು ಬಿಚ್ಚಲಿಕ್ಕೆ ಹೋದರೆ ಯಾವ ರೀತಿ ಕೈಗೆಲ್ಲ ಅಂಟಿಕೊಳ್ಳುತ್ತೋ ಹಾಗೆ ನನಗೋಸ್ಕರ ಕರ್ಮ ಅಂತ ಮಾಡಲಿಕ್ಕೆ ಹೋದರೆ ಸ್ವಾರ್ಥಿಗಳಾಗಿ ಕರ್ಮ ನಮ್ಮನ್ನು ಸುತ್ತುವರಿಯುತ್ತೆ. ಅಂತಹ ಕರ್ಮ ಬೇಡ ಅಂತ ಅವರು ಹೇಳಿತ್ತು.